ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿ ಅಪ್ಸಾನಿ ಪರಿಮಳ ನಾರಾಯಣರಾವ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಅನ್ನದಾತ ಸುಖೀಭವ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಮಾಜಿ ಸದಸ್ಯರಾದ ಶ್ರೀಧರ ಕೆಸರಟ್ಟಿರವರಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶದ ಆಹಾರ ಭದ್ರತೆಗೆ ರೈತರ ಕೊಡುಗೆ ಅನನ್ಯವಾಗಿದೆ. ಪ್ರಸ್ತುತ ವೈಜ್ಞಾನಿಕ ಯುಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಪಥದಲ್ಲಿ ಮುಂದೆ ಸಾಗಿದರೂ ಸಹ ಪ್ರಮುಖವಾಗಿ ಜನತೆಗೆ ಅಗತ್ಯವಿರುವ ಆಹಾರಕ್ಕೆ ಸಂಬಂಧಿಸಿದಂತೆ ಕೃಷಿ ಚಟುವಟಿಕೆ ತೊಡಗಿದರು. ರೈತಾಪಿ ವರ್ಗ ಅವರ ಸೇವೆ ಅನನ್ಯವಾಗಿದೆ ಎಂದು ಹೇಳಿದರು. ಶಾಲೆಯ ಆಡಳಿತ ಮಂಡಳಿ ಎಂ ಸತ್ಯನಾರಾಯಣ ರಾಷ್ಟ್ರೀಯ ರೈತರ ದಿನಾಚರಣೆ ಹಾಗೂ ಸಾಧಕ ರೈತರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶವಾಸಿಗಳಿಗೆ ಹೊಟ್ಟೆ ತುಂಬಿಸುವುದು ಯಂತ್ರಗಳಲ್ಲ ಎಂಬ ಸ್ಪಷ್ಟವಾದ ಸಂದೇಶವನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು. ರೈತರ ಕೃಷಿ ಬೆಳವಣಿಗೆಯಿಂದಾಗಿ ದೇಶವು ಸಾಧ್ಯವಾಗಿದೆ. ಅಂತಹ ರೈತರು ಕೃಷಿ ಕಾರ್ಯ ಚಟುವಟಿಕೆಗಳಿಗೆ ಸರ್ಕಾರಗಳು ಹಾಗೂ ಪ್ರತಿಯೊಬ್ಬರೂ ಸ್ಮರಿಸಬೇಕಾದ ಅವಶ್ಯಕತೆ ಇದೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಸಮಾರಂಭ ಕುರಿತು ಮಾತನಾಡಿದರು. ಇದಕ್ಕೂ ಪೂರ್ವದಲ್ಲಿ ಅಪಾರ ಸಂಖ್ಯೆಯ ರೈತರು ಬೃಹತ್ ಮೆರವಣಿಗೆಯನ್ನು ನಡೆಸಿದರು. ವೇದಿಕೆಯ ಕಾರ್ಯಕ್ರಮದಲ್ಲಿ ಗಂಗಾವತಿ ಕೆವಿಕೆ ಸಂಸ್ಥೆಯ ಸಂತೋಷ್ ಎಲ್ಆರ್ಸಿ ಅಧಿಕಾರಿ, ರೈತ ಮುಖಂಡ ಸಿದ್ದನಗೌಡ ಸೇರಿದಂತೆ ಇತರರು ಕೃಷಿಯ ತಮ್ಮ ಜೀವನದ ಉಸಿರಾಗಿಸಿಕೊಂಡ ರೈತರು, ಕೃಷಿ ಉಪಕರಣಗಳ ತಯಾರಕರು ಸುಬ್ರಹ್ಮಣ್ಯಂ ಬಸಾಪಟ್ಟಣ, ರಮೇಶ್ ಕಲ್ಗುಡಿ, ಸತ್ಯನಾರಾಯಣ ಕೋಟಯ್ಯ ಕ್ಯಾಂಪ್, ವೈ ಸತ್ಯನಾರಾಯಣ ಮುಷ್ಟೂರು ಡಗ್ಗಿ ಕ್ಯಾಂಪ್, ನರೇಶ್ ಮಲ್ಕನಮರಡಿ, ಅಣ್ಣಾರಾವ್ ನಾಗೇಶ್ರಾವ್ ಗಾರಪಾಟಿ, ರಾಮಕೃಷ್ಣ ರಮೇಶ ಕಲ್ಗುಡಿ, ಎನ್ ಸತ್ಯನಾರಾಯಣ ಕೋಟಯ್ಯ ಕ್ಯಾಂಪ್, ಕರಟೂರಿ ವೆಂಕಟರಾವ್ ಶ್ರೀರಾಮನಗರ, ಅನ್ನೆ ಸತ್ಯನಾರಾಯಣ ಕೋಟಯ್ಯ ಕ್ಯಾಂಪ್, ಎಸ್ ನಾಗೇಶ್ವರರಾವ್ ಬಾಪಿರೆಡ್ಡಿ ಕ್ಯಾಂಪ್, ರಾಜಪ್ಪ ಕುರಿ ಹಣವಾಳ ಹಾಗೂ ರಾಜಪ್ಪ ಹಿರಿಯ ರೈತರನ್ನು ವೇದಿಕೆಯಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು, ಆಡಳಿತ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು. మీ తెలివి, మీ సహనం, మీ త్యాగం, మీ సాహసం లేకుంటే మేము ఏనాడో బుగ్గైపోతుంటిమో. ఈ భరత భూమిలోనే మసి బొగ్గైపోతుంటిమో. ఏమిస్తే తీరునయ్యా నీ రుణము, మేము ఏం చేస్తే తీరునయ్యా నీ రుణము. మీ బొమ్మ పెడితే తీరున, మీకు దండలేస్తే తీరున, మీ జెండా నెగరేస్తే తీరునా. మీరు రాసిన రాజ్యాంగం అనుసరించి ఆ పార్లమెంటు నుండి పంచాయతీ ఆఫీసు దాకా కుర్చీల కూసుంటే తీరునా.
ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೀಯ ಪರ ಸಾಧನವು ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೇನೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡಲೆಂದು ರಾಜ್ಯಗಳು ಬಿಸಲಿ ರಾಜ್ಯಗಳಡಿಯಲಿ ಹಾರಲಿ ಗದ್ದುಗೆ ಮಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ
ಬಯಸದೆ ಅತಿ ಸುಖ ಕೆಣಸದೆ ದುಡಿವನು ಗೌರವ ಘೋಷಿಸದೆ ನೇಗಿಲ ಕುಳದೊಳಗಡಗಿದೆ ಕರ್ಮ ನೇಗಿಲ ಕುಳದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಉಳುವ ಯೋಗಿಯ ನೋಡಲ್ಲಿ
ಶಾಲೆಗೆ ಒಂದು ಪತ್ರ ಕಟ್ಟಿ ಕಳಿಸಿದ್ರು, ಹೌದಾ? ನೆಕ್ಸ್ಟ್ ಟೆಕ್ನಾಲಜಿ ಚೇಂಜ್ ಆಯ್ತು, ಏನಾಯ್ತು? ಪತ್ರ ಬರಿತಾ ಇದ್ರು, ಹೌದಾ? ನೆಕ್ಸ್ಟ್ ಏನಾಯ್ತು? ಟೆಲಿಗ್ರಾಮ್ ಬಂತು. ಆಮೇಲೆ ಏನಾಯ್ತು? ಫೋನ್ಗಳು ಬಂದ್ವು, ಹೌದಾ? ಟೆಲಿಫೋನ್. ಈಗ ಎಲ್ಲಾದ್ರೂ ಅದಾವ ಅವು? ಇಲ್ಲಲ್ಲ. ಈಗ ಏನೈತಿ? ಈಗ ಏನಿದ್ರು ಸೆಲ್ ಫೋನ್. ಈಗ ಮುಂದೆ ಇದು ಸಮೇತ ಟೆಕ್ನಾಲಜಿ ಚೇಂಜ್ ಆಗ್ಬಿಡ್ತೈತೆ, ಹೌದಾ? ಮೊದಲೆಲ್ಲ ನಾವು ಒಂದು ಊರ್ಲಿಂದ ಇನ್ನೊಂದು ಊರಿಗೆ ಹೋಗ್ತಿದ್ರ ಕುದುರೆ ಮೇಲೆ ಹೋಗ್ತಿದ್ವಿ, ಹೌದಾ? ಜಟಕಾ ಬಂಡಿ ಒಳಗೆ ಹೋಗ್ತಿದ್ವಿ, ಎತ್ತಿನ ಬಂಡೆ ಹೋಗ್ತಾ ಇದ್ವಿ. ಆಮೇಲೆ ಏನ್ ಮಾಡಿದ್ವಿ? ಬಸ್ನಾಗೆಲ್ಲ ಹೋಗ್ತಾ ಇದ್ವಿ. ಅವಾಗ ಕಾರ್ಗಳೇ ಇದ್ದಿಲ್ಲ. ಈ ಎಲ್ಲ ಊರಲ್ಲಿ ಕಾರ್ಗಳು ಬಂದ್ಬಿಟ್ಟು, ಹೌದಾ? ಮುಂದೆ ಏನ್ ಬರ್ತದೆ ಗೊತ್ತಿಲ್ಲ. ಅಂದ್ರ ಇಲ್ಲಿ ಸಹ ಟೆಕ್ನಾಲಜಿ ಚೇಂಜ್ ಆಗ್ತಾ ಬಂತು, ಹೌದಿಲ್ಲ? ಹೇಳ್ರಿ ನೋಡೋಣ, ಯಾರಿಗೆ ಹೊಲ ಇಲ್ಲ? ಸುಮಾರು 60% ಒಂದು ರೈತರ ಒಂದು ಇರ್ತಕ್ಕಂಥ ದೇಶ ನಮ್ಮ ಕೃಷಿ ಪ್ರಧಾನವಾದಂತ ದೇಶ ನಮ್ಮ ಭಾರತ. ಇಲ್ಲಿ ಎಲ್ಲರ ಒಂದು ಆರ್ಥಿಕ ಒಂದು ಪರಿಸ್ಥಿತಿ ನಡೆಯೋದು ತಮ್ಮ ರೈತಾಕಿ ಇದರಲ್ಲಿದ್ದಾನೆ, ಹೌದಿಲ್ಲ? ಹೌದಾ? ಮತ್ತು ನಾವು ಯಾವಾಗಲೂ ನಾವು ನೆನಬೇಕಾದ್ರೆ 3 ವ್ಯಕ್ತಿಗಳನ್ನ ನಾವು ನೆನಬೇಕಂತ ಹೇಳ್ತಾರ. ಒಂದು ಸೈನಿಕ, ಹೌದಾ? ನೆಕ್ಸ್ಟ್ ಶಿಕ್ಷಕ, ಇನ್ನೊಬ್ರು ಕೃಷಿಕ. ಈ 3 ಕ್ಲೋಸ್ಗಳನ್ನ ನಾವು ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರ, ಹೌದಿಲ್ಲ? ನೀವೆಲ್ಲ ಮಕ್ಕಳಿದ್ದೀರಿ. ಇವತ್ತು ಮಕ್ಕಳ ದಿನಾಚರಣೆ ಯಾರ ಹೆಸರಿಂದ ಆಚರಣೆ ಮಾಡ್ತೀವಿ ಹೇಳ್ರಿ ನೋಡೋಣ. ಅಂತೇಳಿ ನಾನು ಇಲ್ಲಿ ಬಂದು ಪ್ರಪ್ರಥಮವಾಗಿ ನೋಡಿದ್ದೇನೆ. ಸೊ ಹಾಗಾಗಿ ಈ ಒಂದು ಶಾಲೆ ಎಲ್ಲರಿಗೂ ಕೂಡ ನಾನು ರೈತ ದಿನಾಚರಣೆಯನ್ನು ಮಾಡಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಇಲ್ಲಿ ಸಾಕಷ್ಟು ಜನ ಪೇರೆಂಟ್ಸ್ ಬಂದಿದ್ದಾರೆ. ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ನೀಡಿ ಮುಂದೆ ಅವರು ಅತ್ಯುನ್ನತ ವೇದವಾದಂಥ ಹುದ್ದೆಗಳಿಗೆ ಅಥವಾ ವಿದ್ಯಾಭ್ಯಾಸಕ್ಕೆ ದೇಶ ವಿದೇಶಗಳಿಗೆ ಅವರು ಹೋಗ್ಬೋದು. ಅವ್ರ ಮುಂದೆ ಇಂಜಿನಿಯರ್ಸ್ ಆಗ್ಬೋದು, ಡಾಕ್ಟರ್ಸ್ ಆಗ್ಬೋದು, ಅಡ್ವೊಕೇಟ್ಸ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು. ಸೊ ಅದರೆಲ್ಲದರ ಜೊತೆಗೆ ಅಗ್ರಿಕಲ್ಚರ್ ಈಸ್ ಆಲ್ಸೋ ಎ ಪ್ರೊಫೆಷನ್. ಅಗ್ರಿಕಲ್ಚರ್ ಅಂದರೆ ಬರೀ ಸರ್ವಿಸ್ ಅಂತ ತಿಳಿಬೇಡ್ರಿ. ಸೊ ನನ್ನ ಪೇರೆಂಟ್ಸಿಗೆ ಮತ್ತು ಎಸ್ಪೆಷಲಿ ಟೀಚರ್ಸಿಗೆ, ಸೊ ನಾನು ಅಗ್ರಿಕಲ್ಚರ್ನ BSc ಅಗ್ರಿನ ಅಪ್ಲಿಕೇಶನ್ ಹಾಕಿದ್ದೆ ಒಬ್ಬ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ಅಪ್ಲಿಕೇಶನ್ ಫಿಲ್ ಮಾಡಿ ಕೊಟ್ಟಿದ್ದಕ್ಕೆ. ಸೊ ಹಾಗಾಗಿ ನಾನು ಎಲ್ಲ ಶಿಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮಲ್ಲಿ ಯಾರಾದರೂ ಮಕ್ಕಳು ಮುಂದೆ ಅಗ್ರಿಕಲ್ಚರಲ್ ಫೀಲ್ಡ್ಗೆ ಹೋಗ್ತಿದ್ರೆ ದಯವಿಟ್ಟು ಅವರಿಗೆ ಗೈಡ್ ಮಾಡಿರಿ. ಇಲ್ಲ ಸುತ್ತಮುತ್ತಲ ಎಕ್ಸಾಂಪಲ್ ಶ್ರೀಧರ್ ಸರ್ ಅವರೆಲ್ಲ ಅಗ್ರಿ ಗ್ರಾಜುಯೇಟ್ ಅವರು. ಸೊ ಅವ್ರು ಯೂನಿವರ್ಸಿಟಿ ಬೋರ್ಡ್ ಸದಸ್ಯರು ಕೂಡ ಆದರು. ಸೊ ತಮ್ಮೆಲ್ಲರಿಗೂ ಗೊತ್ತಿರಬೇಕಲ್ಲ, ಡಾಕ್ಟರ್ MS ಸ್ವಾಮಿನಾಥನ್ ಎಷ್ಟು ಜನರಿಗೆ ಗೊತ್ತಿದೆ ಮಕ್ಕಳೇ? ಗೊತ್ತಿದೆಯಾ? ಡಾಕ್ಟರ್ MS ಸ್ವಾಮಿನಾಥನ್ ಎಷ್ಟು ಜನರಿಗೆ ಗೊತ್ತಿದೆ? ಕೈ ಎತ್ತಿರಿ. ಕ್ರಾಂತಿ ಅಂತ ತಾವೆಲ್ಲರೂ ಕೇಳಿದಿರಿ. ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಬ್ರಾಟ್ ಬೈ ಡಾಕ್ಟರ್ MS ಸ್ವಾಮಿನಾಥನ್. ಸೊ ಹಾಗಾಗಿ ನಾನು ಈ ಶಾಲೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ತಾವು MS ಸ್ವಾಮಿನಾಥನ್ ಅವರ ಕಾಂಟ್ರಿಬ್ಯೂಷನ್ ನಮ್ಮ ಅಗ್ರಿಕಲ್ಚರ್ ಫೀಲ್ಡ್ಗೆ ಮಕ್ಕಳಿಗೆ ಅವ್ರು ಯಾರು ಅಂತ ಕೇಳಿದಾಗ ಸ್ವಲ್ಪ ಅವ್ರಿಗೆ ಒಂದು ಸ್ಪಾರ್ಕ್ ಬರಲಿ. ಸೊ ಸಾಕಷ್ಟು ಫೋಟೋಗಳನ್ನು ಹಾಕಿರ್ತಾರೆ. ಅದ್ರ ಜೊತೆಗೆ ತಾವು ಎಲ್ಲರೂ MS ಸ್ವಾಮಿನಾಥನ್ ಫೋಟೋ ಕೂಡ ಮಕ್ಕಳಿಗೆ ಹಾಕಿ ಅವ್ರು ಏನೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅವ್ರ ಬಗ್ಗೆ ತಿಳಿಸ್ರಿ. ಇನ್ನು ಎರಡನೇದ್ದು ನಮ್ಮ ಭತ್ತದ ನಾಡಿನ ಬಗ್ಗೆ, ನಮ್ಮ ಗಂಗಾವತಿ ಕಾರಟಗಿ ಭಾಗದ ಬಗ್ಗೆ. ಸೊ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಅತ್ಯಂತ ಜನಪ್ರಿಯ ಮತ್ತು ಶ್ರೇಷ್ಠ ಅಕ್ಕಿಯನ್ನು ಬೆಳೆಯುವಂಥ ಒಂದು ಪ್ರದೇಶದಲ್ಲಿ ನಾವಿದ್ದೀವಿ. ಸೊ ತುಂಗಭದ್ರದಲ್ಲಿ ಬೆಳೀತಕ್ಕಂಥ ಭತ್ತ ಏನಿದೆ, ಆ ತುಂಗಭದ್ರೆ ಆಶೀರ್ವಾದದಿಂದ ಅಂತ ನಾವು ತಿಳ್ಕೊಂಡಿದ್ದೀವಿ. ಇಷ್ಟೊಂದು ಸಿಹಿಯಾಗಿರೋದಕ್ಕೆ ಕಾರಣ ಆ ತುಂಗಭದ್ರೆಯ ಆಶೀರ್ವಾದ. ಸೊ ಇಲ್ಲಿ ಬೆಳೀತಕ್ಕಂಥ ಎಲ್ಲ ರೈತರಿಗೂ ನಾನು ಒಂದು ಸಲಾಮನ್ನು ಹಾಕ್ತೀನಿ. ಯಾಕಂದರೆ ಸುಮಾರು 1,00,000 ಮಿಲಿಯನ್ ಟನ್ನಷ್ಟು ಅವರು ರೈತರ ದೇಶ. ನಮ್ಮ ದೇಶದಲ್ಲಿ 70% ಏನಂತಂದ್ರೆ ರೈತರು ಉದ್ಯೋಗವನ್ನು ಮಾಡ್ತಿದ್ದಾರೆ. ರೈತರೇ ಈ ದೇಶದ ಆಸ್ತಿ ಅಂತ ಈಗಾಗಲೇ ನಮಗೆಲ್ಲ ಗೊತ್ತಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಒಂದೆರಡು ವಿಷಯದ ಬಗ್ಗೆ ತಮ್ಮ ಮುಂದೆ ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಈಗ ನಮ್ಮ ಸಾಹೇಬ್ರು ನಮ್ಮ ಅಗ್ರಿಕಲ್ಚರಲ್ಲಿ ನಮ್ಮ ವ್ಯವಸಾಯದಲ್ಲಿ
ಟ್ರಾಕ್ಟ್ರಿ ಯಂತ್ರೀಕರಣ ಟ್ರಾಕ್ಟ್ರಿಗಳು ಬಂದು ಅವಾಗ ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಅವ್ರ ಅಪ್ಪವರು ಪ್ರಕಾಶ್ ಅವರು ಇಲ್ಲಿ ಗಂಗಾವತಿ ಬಂದಿದ್ರು. ಅಲ್ಲಿಂದ ಇವರು ಇಲ್ಲಿಂದ ಅವರಿಗೆ ನಮ್ಮ ಅಗ್ರಿಕಲ್ಚರ್ ಏನೇನು ವಸ್ತುಗಳು ಬಂದಿದ್ರು ಎಲ್ಲ ಇರ್ಬೋದು, ಪನ್ನೀರ್ ಇರ್ಬೋದು, ನಮ್ಮ ಟ್ರಾಲಿ ಇರ್ಬೋದು, ಕೊಯ್ಲಿ ಕಟ್ ಮಾಡೋದು, ಲಾಸ್ಟ್ಗೆ ಹೆಣ್ಣು ಮಿಷನ್ ಆಗಿರ್ಬೋದು, ಎಲ್ಲ ಒಳ್ಳೆ ಹೊಸ ಕೂಡ ನಮ್ಮ ರೈತರು ಬಹಳ ಉಪಯುಕ್ತವಾಗಿ ಮಾಡಿ ನಮ್ಮ ರೈತರು ಬಹಳ ಅನುಕೂಲ ಆಗಿತ್ತು. ಅವರು ಕುಸುಮ ಹರಿಯವರು ಕೂಡ ಅವರು ಈ ವೇದಿಕೆಯಲ್ಲಿದ್ದು ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ಅದೇ ರೀತಿ ಉಚಿತ ಸ್ಕೀಮ್, ಗ್ಯಾರಂಟಿ ಸ್ಕೀಮ್ ಅಂತ ಎಲ್ಲ ಸ್ಕೀಮ್ಗಳು ಫ್ರೀ ಅಂತ ನಮ್ಮ ಅಗ್ರಿಕಲ್ಚರ್ ಕೆಲಸ ಮಾಡೋಕ್ಕೆ ಲಾಭ ಇಲ್ಲದಂಗೆ ಆಗ್ಬಿಡುತ್ತೆ. ಅಂತ ಟೈಮ್ನಲ್ಲಿ ಈಗೆಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಒಂದು 50% ಅಗ್ರಿಮೆಂಟ್ ಹಾರ್ವೆಸ್ಟಿಂಗ್ ಅಭಿಯಾನ ಮಾಡಿದ್ದಾರೆ. ಅಂತ ಒಂದು ಸ್ಕೀಮ್ ಅಲ್ಲಿ ಎಲ್ಲ ಇಲ್ಲಿಂದ ಬೆಂಗಳೂರಿನಿಂದ ಹೋರಾಟ ಮಾಡಿ ಕೋಟೆ ಕ್ಯಾಂಪ್ನಲ್ಲಿ ಅವರು ಅಳವಡಿಸಿದ್ರು. ಅವೆಲ್ಲ ಮಿಷನ್ ಅದರ ಅರ್ಧ ಮಿಷನ್ ಅವರೇ. ಯಾಕಂದ್ರೆ ಲಾಭ ಕಾಸ್ಟ್ ಬಹಳ ಆಗಿರ್ತದೆ. ಅವರು ರೈತರಿಗೆ ಬಹಳ ಉಪಯೋಗ ಮಾಡ್ತಾರೆ. ವೆಂಕಟನಾರಾಯಣ ಅವರು, ನಮ್ಮ ಪರಸಲಿ ಸರ್, ನಮ್ಮ ಶ್ರೀಧರ್ ಸರ್ ಹೇಳಿದರು. ಅವರು ನಮ್ಮ ಶರಣ್ ಸಿಂಗ್ ಅವರ ಹೆಸರು ಹೇಳಿಕೆ ಮಾಡ್ಬೇಕಂತ. ಅವರು ಇದ್ದದ್ದು 6 ತಿಂಗಳು ಪ್ರೈಮ್ ಮಿನಿಸ್ಟರ್. ನೀವು ಅಲ್ಲಾರ್ಜುನ್ ಸಿನಿಮಾ ನೋಡಿರ್ತೀರಿ, ಒಂದೇ ದಿನ ಸಿಎಂಗಳು ಅಂತ, ಒನ್ ಡೇ ಸಿಎಂ ಅಂತ ಮಾಡಿದ್ರು ಅಬ್ದುಲ್. ಅದೇ ತರ ನಮ್ಮ ಶರಣ್ ಸಿಂಗ್ ಅವರು 6 ತಿಂಗಳ ಪ್ರೈಮ್ ಮಿನಿಸ್ಟರ್ ಆಗಿದ್ರು, 6 ತಿಂಗಳಾಗಿದ್ರು. ಅವರು ಅಗ್ರಿಕಲ್ಚರ್ ಏನ್ ಮಾಡ್ಬೇಕಂತ ಅವರು ಎಲ್ಲ ಗೈಡ್ಲೈನ್ಸ್ ಮಾಡಿ ಅವರು MP ಆಗಿದ್ದೆ, ಅವ್ರು ಮಿನಿಸ್ಟರ್ ಆಗಿದ್ದೆ. ಅವರು ಮಾಡಿದ ಅಗ್ರಿಕಲ್ಚರ್ಗೆ ಅವರ ಹೆಸರು ನಾವು ಎಷ್ಟು ವರ್ಷ ಆದ್ರೂ 70 ವರ್ಷ ಆಗಿದ್ರು, 75-80 ವರ್ಷ ಆಗಿದ್ರು ನಾವು ಅವ್ರ ಹೆಸರಿನಲ್ಲಿ ನಾವು ರೈತ ದಿನಾಚರಣೆ ಮಾಡ್ತೀವಿ. ಮಾಡಿದ್ದು 6 ತಿಂಗಳ. ಆದ್ರೆ 65 ವರ್ಷ 70 ವರ್ಷ 100 ವರ್ಷ ಹೋದ್ರೆ ಅವ್ರ ಹೆಸರಲ್ಲಿ ರೈತ ದಿನ ನಡೀತಾನೆ ಇರ್ಬೋದು. ಆಮೇಲೆ 4 ಶಾಸ್ತ್ರ ಬಂದವರು, ಅವ್ರು 2 ವರ್ಷ ಜೈ ಜವಾನ್ ಜೈ ಕಿಸಾನ್ ಅಂತ ರೈತರ ಒಂದು ಕಡೆ ಜವಾನ್ ಇರಬೇಕು, ಒಂದು ಕಡೆ ರೈತರು ಇರಬೇಕು, ಮತ್ತೆ ಶಿಕ್ಷಕರು ಇರಬೇಕಂತ ಹರಿಯಪ್ಪನ ರಾಧಾಕೃಷ್ಣ ಅವರ ಹೆಸರಲ್ಲಿ ನಾವು ಮಾಡಿ. ಯಾಕಂದ್ರೆ ನೀರು ನಾವು ಮಾಡಿದ್ದೀವಿ ಯಾಕಂದ್ರೆ ಅಂತ ನೋಡಿದ್ರೆ ಈಗ ಮುಖ್ಯವಾಗಿ ನಾವು ಹೆಸರು ಅವಾಗ ಹೇಳಿಲ್ಲ. ಯಾಕಂದ್ರೆ ಈ ಶಾಲೆಯಲ್ಲಿ ಇಷ್ಟು ಅಭಿವೃದ್ಧಿ ಬೇಕಂದ್ರೆ ಇಷ್ಟು ಮಾತಾಡೋದು ಹೇಳ್ಬೇಕಂತ ಅವ್ರ ಹೆಸರು ಅವಾಗ ಹೇಳಿಲ್ಲ. ಇಷ್ಟು ಅಭಿವೃದ್ಧಿ ಆಗಬೇಕಂದ್ರೆ ಆ ಗುಡಿ ಕಟ್ಟಿಸೋದು ಅವರೇ. ಹಿಂದೆ ಒಂದು 4 ರೂಮ್ ಕಟ್ಟಿಸೋರು ಅಲ್ಲೇ ಅಲ್ಲ. ಅವಾಗ ವಿದ್ಯಾನಗರ ಕಟ್ಟಿಸಿ ನೀವು ಕಟ್ಟಿ ಸಲುವಾಗಿ ಮಾಡಿ ಅಂದವರು ಜಗಳ ಮಾಡಿ ನಾವು ಕಟ್ಲಾರಂಗೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಜಗಳ ಮಾಡಿ ನಮ್ಮ ಶಾಲೆಯಲ್ಲಿ ಈಗ ಹೊರಗೆ ಮತ್ತೆ ನಾವು ಕರ್ಕೊಂಡ್ಬರ್ಬೇಕು. ಅವ್ರು ಅಂತ ಯಾಕಂದ್ರೆ ಅವರೆಲ್ಲ ಇಂಜಿನಿಯರ್ ಮಾಡಿದ್ವಿ ಸಂಸ್ಥೆ. ವಿದ್ಯಾನಗರ 14 ಎಕರೆ, ಇನ್ನು 4 ಎಕರೆ. ಯಾಕಂದ್ರೆ ಅವೆಲ್ಲ ಇಷ್ಟು ಮಾಡಿಲ್ಲ ಅಂದ್ರೆ ನಾವೆಲ್ಲ ಇಷ್ಟು ಮಾಡಕ್ ಆಗಿಲ್ಲ. ಅವ್ರು ಹೆಂಗನಾರಿದ್ರೆ ಅವ್ರು ಎಲ್ಲಿದ್ರು ಅವ್ರ ಮೈಕ್ ಬೇಕಾಗಿಲ್ಲ ಅಂತ ಎಲ್ಲ ಇಂಜಿನಿಯರ್ ಮಾಡಿರ್ತಲ್ಲ ನಾವೆಲ್ಲರೂ ಇರ್ತೀವಿ. ಅವ್ರು ಪ್ರಗತಿಪರ ರೈತರವರ ಅವ್ರ ಮಗ ಒಂದು ಸುಬ್ರಹ್ಮಣ್ಯ ಅಂತ ಅಗ್ರಿಕಲ್ಚರ್ ಮಾಡ್ತಾರೆ, ಮಗ ರಾಮಕೃಷ್ಣ ಅಂತ ಇದು ಅಗ್ರಿಕಲ್ಚರ್ ಮಾಡ್ತಾರೆ. ಅವ್ರು ಸುಬ್ರಹ್ಮಣ್ಯ ಅವರಿಗೆ 6 ಎಕರೆ ಮೇಲೆ 1 ಕೋಟಿ ಬಂದಿರುತ್ತೆ. 1-2 ತಿಂಗಳಲ್ಲಿ ದಾಳಿಂಬೆಯಲ್ಲಿ 6 ಎಕರೆಯಲ್ಲಿ 1 ಕೋಟಿ ರೂಪಾಯಿ 2 ತಿಂಗಳಲ್ಲಿ ಅಂತ ಎಲ್ಲ ನಮ್ಮ ರೈತರ ಇದಾರೆ. ಇದರಲ್ಲಿ ನಮ್ಮ ಈ ಸತ್ಯನಾರಾಯಣ ಅವರೇ ಇದ್ದಾರೆ, ಏಮಲ್ಲ ಸತ್ಯನಾರಾಯಣ ಡಿಗ್ರಿ ಕ್ಯಾಂಪು. ಅವರು ಅಷ್ಟೇ ಪ್ರಗತಿಪರ ಇದ್ರು. ನಮ್ಮೂರಾಗ ಸಣ್ಣ ಸಣ್ಣ ರೈತರು 100 ಎಕರೆ ಮಾಡಿ ಎಲ್ಲ ಹಾರ್ವೆಸ್ಟಿಂಗ್ ಮಾಡಿ ಪ್ಲಾಂಟಿಂಗ್ ಮಿಷನ್ ಬಂದು ಎಲ್ಲ ಮಾಡಿದ್ರು. ಎಲ್ಲ ಅದಕ್ಕೆ ನಾವು ರೈತರೆಲ್ಲ ಎಲ್ಲರೂ ಇದು ಇರ್ಬೇಕು. ಮುಂದೆ ಈಗ ನಮ್ಮ ಸಿಆರ್ ಸರ್ ಹೇಳಿದ್ರು ಆವಾಗ ಕೋಆಪರೇಟ್ ಸೊಸೈಟಿ ಮಾಡಿ ವ್ಯವಸಾಯ ಮಾಡ್ಬೇಕಂತ. ಈಗ 100% ಆವಾಗಲಿಂದಲೂ ಅದು ಖಂಡಿತ ಆಗ್ಬೇಕು. ಈಗ ಕಂಪಲ್ಸರಿ ನೆಕ್ಸ್ಟ್ ಈ 10 years ಹೊರಗೆ 4 ಎಕರೆ 5 ಎಕರೆ ಯಾರು ಮಾಡಕ್ ಆಗಿಲ್ಲ, ಮಾಡಲ್ಲ. ಈಗ ಯಾಕಂದ್ರೆ ಕೋಆಪರೇಟ್ ಆಗೇ ಇರ್ಬೇಕು. ಅಂದ್ರೆ ನಾವೆಲ್ಲ ತಂದಿರ್ಬೋದು ಮಿಷನ್ ಅಲ್ಲಿಂದ ಲೇವಲ್ ಮಾಡಿ ಹಿಡಿದು ಎಲ್ಲ ಟೋಟಲ್ ಭತ್ತ ಮಾಡಿದ್ರೆ 6 ವರ್ಷದ ನಾವೆಲ್ಲರೂ ಪ್ರತಿ ಮನೆಗೆ ಇರಬೇಕು. ಪ್ರತಿ ಮನೆಯಾಗ ಪ್ರತಿ ಮನೆ ಇರಲೇಬೇಕು. ಇಲ್ಲಂದ್ರೆ ವ್ಯವಸಾಯ ಮಾಡಕ್ ಆಗಿಲ್ಲ. ಯಾಕಂದ್ರೆ ನೀವು ತೋಡಿ ಮಾಡಕ್ ಆಗಿಲ್ಲ. ತೋಡಿ ಮಾಡಕ್ ಬಂದ್ರೆ ಈಗ 500-600 ಆಗುತ್ತಾರೆ. ಈಗ ಆಲ್ರೆಡಿ ನಾಟಿ ಮಾಡಕ್ ಹೇಳಿದ್ರೆ 2,500 ಇರ್ಬಿಟ್ಟು 3,500 ಕೇಳ್ತಾರೆ ನಾಟಿ ಮಾಡಕ್. ಯಾರು ಒಂದು ಗೊಬ್ಬರ ಹಚ್ಚಿದ ಆಗಕ್ಕೆ 200 ರೂಪಾಯಿ ಕೇಳಕತ್ತಾರೆ. ಈಗ ನಾಳೆ ಆಗಿಲ್ಲ. ಎಲ್ಲ ಪೆಟ್ರೋಲ್ ಪೆಸ್ಟಿಸೈಡ್ಸ್ ಎಲ್ಲ ಮಿಷನರಿ ಡ್ರೋನ್ ಡ್ರೋನ್ ಇರ್ಬೇಕು ಅವ್ರ ಮನೆಗ. ಅದಕ್ಕೆ ಎಲ್ಲ ಕೋಪರೇಟ್ ಆಗಿ 100 ಎಕರೆ 150 ಎಕರೆ ಅಂದ ಒಂದು 4 ಮಂದಿ ರೈತರನ್ನಾಗಿ ಈ ಮಿಷನ್ ಎಲ್ಲ ಪ್ರತಿ ಮಿಷನ್ ಕಂಪಲ್ಸರಿ ಪ್ರತಿ ಊರಾಗ ಇರಬೇಕು. ಪ್ರತಿ 100 ಎಕರೆ ಒಂದು ವ್ಯವಸಾಯ ಮಾಡೋಕ್ಕಾಗ್ತದೆ. ಮುಂದೆ ಲಾಭ ಯಾರು ನಾವು ಕೆಲಸ ಮಾಡೋದಿಲ್ಲ ಆದಂತ ಟೆಕ್ನಾಲಜಿ ಕೂಡ ಬಂದಿದೆ. ಅದೇ ರೀತಿ ಎಷ್ಟು ಟೆಕ್ನಾಲಜಿ ಬಂದರೂ ಕೂಡ ಇವತ್ತು ರೈತರಿಗೆ ಕಷ್ಟ ಹೋಗ್ತಾ ಇಲ್ಲ. ಯಾಕೆಂತಂದ್ರೆ ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇವತ್ತು ನೋಡಿ ನಾವು ರೈತರಲ್ಲಿ ಇವತ್ತು ಈ ವರ್ಷ ಬಹಳ ಕಷ್ಟ ಆಗಿದ್ದೀವಿ. ನಾವು ಹೋದ ವರ್ಷ 2,300 ರೂಪಾಯಿ 2,400 ರೂಪಾಯಿ ಒಂದು ಚೀಲ ಭತ್ತ ನಾವು
ವ್ಯಾಪಾರ ಕೊಟ್ಟಿದ್ರೆ ಈ ವರ್ಷ ಕೇವಲ 1600-1500 ಇದೆ. ಇದು ರೈತರ ಕಷ್ಟಗಳು ಅಷ್ಟೇ ಇದೆ. ಆದ್ರೂ ಕೂಡ ರೈತ ಬೆಳೆಯಂಗಿಲ್ಲ. ರೈತ ಯಾವತ್ತು ಕೂಡ ಅವರು ಬೆಳೆದಂತ ದವಸ ಧಾನ್ಯಗಳು, ಇವತ್ತು ಭತ್ತ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಅನೇಕ ದವಸ ಧಾನ್ಯಗಳು ಹಂಗೆ ಬೆಳೀತಾ ಇದೆ. ಅದಕ್ಕೆ ನಿಜವಾಗ್ಲೂ ಇವತ್ತು ನಾವೆಲ್ಲರೂ ಕೂಡ ಒಬ್ಬ ರೈತರಿಗೆ ಗೌರವ ಕೊಡುವಂತ ಕೆಲಸ ಮಾಡಬೇಕು. ಒಬ್ಬ ರೈತ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ಅಂತಾರೆ. ನಿಜವಾಗ್ಲೂ ರೈತ ಇಲ್ಲ ಅಂದ್ರೆ ನಮ್ಗೆ ಅನ್ನನೇ ಇಲ್ಲ. ಇವತ್ತು ರೈತ ಭತ್ತ ಇಲ್ಲ ಅಂತಂದ್ರೆ ಇವತ್ತು ನಮ್ಗೆ ಅನ್ನ ಎಲ್ಲಿ ಸಿಗುತ್ತೆ? ಅದಕ್ಕೆ ನಾವೆಲ್ಲರೂ ಕೂಡ ಒಬ್ಬ ರೈತರಿಗೆ ಗೌರವ ಕೊಡಬೇಕು. ಅದೇ ರೀತಿ ನಾವೆಲ್ಲರೂ ಕೂಡ ಒಬ್ಬ ರೈತ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಬರೋ ನಾವೆಲ್ಲರೂ ಪಾಶ್ಚಾತ್ಯವಾಗಿ ಹೋರಾಟ ಮಾಡಬೇಕು. ರೈತರ ಮಕ್ಕಳ ಎಲ್ಲರೂ ಸಹಿತ ಈ ಒಂದು ವ್ಯವಸಾಯದ ಪದ್ಧತಿಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿ ಜೊತೆಗೂ ಸಹಿತ ಇದೆಲ್ಲ ನಾವು ಕಲಿಬೇಕಾಗಿದ್ದು, ತಗೋಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ನಮ್ಮ ಹೆಬ್ಬ ನಮ್ಮ ಇವತ್ತಿನ ಮಕ್ಕಳಿಗೆ, ಇವತ್ತಿನ ಪೀಳಿಗೆಗೆ ನಾವು ಸಂಸ್ಕಾರ ಕೊಡಬೇಕಾಗಿದೆ. ಯಾಕಂದ್ರೆ ಈ ಸಂಸ್ಕಾರದ ಇಲ್ಲದೇ ಇವತ್ತು ಮಕ್ಕಳು ಎಷ್ಟೋ ಜನ ದಾರಿ ತಪ್ತಾ ಇದ್ದಾರೆ. ಏನು ಸಂಸ್ಕಾರ ಇಲ್ಲ ಅಂದ್ರೆ ಮನೆಯಲ್ಲಿ ಮೊದಲೇ ಶಿಕ್ಷಕರೇ ತಂದೆ ತಾಯಿ ಹೋಗೋದು, ಮೊದಲನೇ ಪಾಠಶಾಲೆ ಅಂತ ಇದ್ದಾರೆ. ಹಾಗಾಗಿ ಮನೆಯಲ್ಲಿ ಕೊಡ್ತಕ್ಕಂಥ ಒಂದು ಶಿಕ್ಷಣ, ಮನೆಯಲ್ಲಿ ಕೊಡ್ತಕ್ಕಂಥ ಒಂದು ಸಂಸ್ಕಾರ ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಅವರು ಪ್ರತಿ ಒಂದು ಡಿಗ್ರಿ PG ಆಗುವವರೆಗೆ ಒಂದು 30 ವರ್ಷವರೆಗೂ ಸಹಿತ ಅವರು ಒಂದು ಬೆನ್ನೆಲುಬು ಆಗಿರ್ಬೇಕು ಅಂತಂದ್ರೆ ಅವರು ತಮ್ಮ ಕಾಯಕವನ್ನು, ತಮ್ಮ ಗುರಿಯನ್ನು ಮುಟ್ಟಬೇಕು ಅಂತಂದ್ರೆ ನಿಮ್ಮ ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ ಐತಲ್ಲ, ಅದು ಒಂದು ಕೊನೆಯವರೆಗೆ ಅವರಿಗೆ ಅಲ್ಲಿವರೆಗೆ ಮುಟ್ಟಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ. ಹಾಗಾಗಿ ಈ ಒಂದು ಮಕ್ಕಳಿಗೆ ನೀವು ಹೋದಾಗ ಹೇಳಿದ್ರೆ, ನೀವು ಯಾವುದೇ ಥರದ ಮನೆಯೊಳಗೆ ತಿಂಡಿ ತಿನಿಸುವ ಮಕ್ಕಳಿಗೆ ಯಾವುದೇ ಥರದ ಆಹಾರ ಪದ್ಧತಿ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸಬೇಕು. ತಂದೆ ತಾಯಿಗಳು ಕೇಳಿ ಮಕ್ಕಳಿಗೆ ಯಾವುದೇ ಥರದ ಬೇಕರಿ ಐಟಮ್ಸು, ಜಂಕ್ ಫುಡ್ಸು ದಯಮಾಡಿ ಇವತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ರೋಗಿಗಳೇ ಅಥವಾ ನಮ್ಮಂತ ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ ಸಹಿತವಾಗಿ ಆಸ್ಪತ್ರೆ ತುಂಬಿಟ್ಟಿರ್ತಾರೆ. ಯಾಕಂತಂದ್ರೆ ನಮ್ಮಲ್ಲಿ ಆಹಾರ ಪದ್ಧತಿ ಬಹಳ ಕೆಟ್ಟೋಗಿದೆ. ದಯಮಾಡಿ ಆಹಾರ ಪದ್ಧತಿಯನ್ನ ಈಗ ಮನೆಯಿಂದ ಹಿರಿಯ ಹೇಳಿದ್ದಾರೆ, ಮನೆಯ ಅಡಿಗೆ ಮನೆಯ ಔಷಧಾಲಯ ಅಂತ ಹೇಳಿದ್ದಾರೆ. ಹೌದಾ? ಅಡಿಗೆ ಮನೆ ಔಷಧಾಲಯ, ಅಡಿಗೆ ಮನೆಯಲ್ಲಿ ನೀವು ಏನು ತಯಾರು ಮಾಡ್ತೀವೋ ಅದು ಒಂದು ಯಥಾರ್ಥ ಪ್ರಕಾರ ಅದೇ ತರ ಮಕ್ಕಳು ಅದರ ಊಟ ಮಾಡ್ತಾರೆ. ಅದು ಅವ್ರ ಮೇಲೆ ಇದು ಬೆಳೀತೈತೆ. ಹಾಗಾಗಿ ತಮ್ಮಲ್ಲಿ ಸಂಸ್ಕಾರ, ಸಂಸ್ಕೃತಿ ಮತ್ತು ಆಹಾರ ಪದ್ಧತಿ ದಯಮಾಡಿ ತಾವೆಲ್ಲರೂ ಬದಲಾವಣೆ ಮಾಡ್ಕೋಬೇಕು. Agriculture is everywhere. Agriculture is not a job or it is not a duty. It is a way of life. How we lead our daily life. Like that, agriculture is one part of our life. Some people will choose agriculture as their life and some people will not. But who will choose agriculture as their life? In my opinion, they are the feeders. Means without them, the other people can't live. How we depend on plants, so all humans, whatever they eat, everyone will depend upon farmers. Farmers will not ask respect because they are already respected. So every day, if you remember anyone or if you don't remember, but whenever your hands are getting into your mouth, whatever you eat to live, it depends upon a farmer. ನಾವು ಶ್ರೀ ಅಪ್ಸಾನಿ ಪರಿಮಳ ನಾರಾಯಣರಾವ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಿದ್ದೇವೆ. ನಾವು ಪ್ರತಿ ವರ್ಷ ಆಚರಿಸಿದಂತೆ ಈ ಡಿಸೆಂಬರ್ 23 ಪ್ರತಿ ವರ್ಷ ರೈತರ ದಿನಾಚರಣೆಯನ್ನು ಆಚರಿಸುತ್ತಾ ಬರ್ತಿದ್ದೇವೆ. 5 ವರ್ಷದಿಂದ ಆಚರಣೆ ಮಾಡುತ್ತಾ ಇವತ್ತು ಈಗಿನ ಕಾಲಕ್ಕೆ ಹೆಂಗೆ ತಂತ್ರಜ್ಞಾನ ಬೇಕು ಅನ್ನೋದು ಮಕ್ಕಳಿಗೆ, ಮುಂದೆ ಬರುವ ಮಕ್ಕಳು ಇದನ್ನೇ ಫಾಲೋ ಮಾಡಿ ಇನ್ನು ನೂರಾರು ಸಾಕಷ್ಟು ಟೆಕ್ನಾಲಜಿ ಬಳಸಿ ಇನ್ನೂ ಅತಿ ಹೆಚ್ಚು ಬೆಳಕೆಯನ್ನು ಬೆಳೆದು ರೈತರಿಗೆ ಸಹಾಯ ಆಗಲಿ ಅಂತ ಈ ವರ್ಷ ಇದನ್ನೆಲ್ಲ ಡಿಸ್ಪ್ಲೇನಾಗಿ ಇಟ್ಟಿದ್ದೀವಿ. ಎಲ್ಲವೂ ಇದು ಡ್ರೋನು, ನಮಗೆ ಫರ್ಟಿಲೈಸರ್ಸು ಅವೆಲ್ಲ ಈಗ ಲೇಬರ್ ಖರ್ಚಿಲ್ಲದೆ ಭಾಳ ತೊಂದರೆ ಆಗದ. ಯಾಕಂದರೆ ಈಗ ಜಾಸ್ತಿ ಪಾಯ್ಸನಸ್ ಇರೋದ್ರಿಂದ ಅವ್ರಿಗೆ ಜ್ವರ ಬರಲಿ ಇನ್ನೇನು ಬರಲಿ ಅಂಥವೆಲ್ಲ ಭಾಳ ತೀವ್ರವಾಗಿ ಹೆಲ್ತ್ ಇಶ್ಯೂ ಆಗ್ತಿದೆ. ಅಂಥವೇನು ಇಲ್ದಂಗೆ ನಾವು ಟೆಕ್ನಾಲಜಿ ಬಳಸಿದರೆ ನಮಗೆ ಆ ಹೆಲ್ತ್ ಇಶ್ಯೂ ಇರಲಾರ್ದಂಗೆ ನೀಟಾಗಿ ನಮಗೆಲ್ಲ ಕಡೆ ಒಂದೇ ಥರ ಸ್ಪ್ರೇ ಆಗಂಗೆ ನಾವು ಡ್ರೋನ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಹಂಗೆ ನಮಗೆ ಪ್ಲ್ಯಾಂಟಿಂಗ್ ಮಿಷನ್ ಇದೆ. ಹಚ್ಚೋರೀಗ ಹಳೆ ಕಾಲದಾಗ ಹಚ್ತಿದ್ರು, ಈಗ ಯಾರು ಅದು ಹೆಂಗೆ ಹಚ್ಬೇಕು ಅನ್ನೋದು ಗೊತ್ತಾಗವಲ್ದು ಜನರಿಗೆ. ಟೆಕ್ನಾಲಜಿ ಮುಂದೆ ಹೋದಂಗೆಲ್ಲ ನಾವು ಬೆಳ್ಕೊಂತ ಹೋಗ್ಬೇಕು. ಅದರಂಗೆ ನಮಗೆ ಪ್ಲ್ಯಾಂಟಿಂಗ್ ಮಿಷನ್ ಇದೆ, ಸಸಿ ನಾಟ ಯಂತ್ರ, ಇದರಲ್ಲೇ ನಾವು ಸಸಿ ನಾಟ್ಬೋದು. ನೆಕ್ಸ್ಟ್ ನಮಗೆ ಸ್ಪ್ರೇಯರ್ಸ್ ಇದಾವೆ, ಬ್ಯಾಟ್ರಿ
ಜಾಸ್ತಿ ಮೈ ದಣ್ಕೊಳ್ಳಾರ್ದಂಗೆ ಕೆಲಸ ಮಾಡ್ಲಾರ್ದಂಗೆ ವಿತ್ ಬ್ಯಾಟ್ರಿ ನಾವು ಸ್ಪ್ರೇ ಮಾಡ್ಬೋದು. ರೋಟೋವೇಟರ್ ಇದೆ, ರೋಟೋವೇಟರ್ ಬಗ್ಲಾಗ ಬೇಲರ್ ಇದೆ. ಬೇಲರ್ ನಮಗೆ ರೈತಗ ಬೆಳೆ ತೆಗೆಯೋದು ಎಷ್ಟು ಮುಖ್ಯನೋ ದನ ಹಸು ಅವೆಲ್ಲನೂ ಅಷ್ಟೇ ಮುಖ್ಯ. ಇದಕ್ಕಂದರೆ ಎರಡು ಸಮವಾಗಿ ಬರೋದೇ ರೈತನ ಕೆಲಸ. ಸೊ ಅದಕ್ಕೆ ನಮಗೆ ಆಲ್ರೆಡಿ ಬೇಲರ್ ಇದೆ ಹುಲ್ಲಿಂದು. ನೆಕ್ಸ್ಟು ಈಗ ಎಲ್ಲರೂ ಕೌಲಿ ಕಟ್ ಮಾಡಿ ಅದನ್ನು ಸುಡೋಕುಂತಾರೆ. ಅದರಿಂದ ಭೂಮಿಯ ನೈಟ್ರೋಜನ್ನು, ನಮಗೆ ಬೇಕಾಗಂಥ ಸಸ್ಯಗಳು ಮತ್ತು ಹುಳಗಳು ಏನೇನು ಎಲ್ಲ ಬೇಕಾಗುತ್ತೋ ಅವೆಲ್ಲ ನಾಶ ಆಗೋಕ್ಕುಂತವು. ಅದು ನಮ್ಮ ಭೂಮಿಗೆ ಭಾಳ ಹೊಡೆತ. ಸೊ ಅದಕ್ಕೆ ಇಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ನಮ್ಮ ಶ್ರೀರಾಮನಗರನಲ್ಲೇ ಈಗ ಇಡೀ ನಮ್ಮ ದೇಶಕ್ಕೆ ನಮ್ಮ ಗಂಗಾವತಿ ತಾಲೂಕೆ ಭತ್ತದ ನಾಡು ಅಂತ ಹೆಸರು ಬಂದಿದೆ. ಅಂಥ ಭತ್ತದ ನಾಡು ಅಕ್ಕಿನೇ ಇವತ್ತು ಭಾಳ ಪಾಯ್ಸನ್ ಇದೆ, ಅದು ಇದು ಅನ್ನೋಕ್ಕಂತಾರೆ. ಅದಕ್ಕೆ ಕಾರಣ ಮೇಯ್ನ್ ಇವೆ ನಾವು ಮಾಡೋ ಸಣ್ಣ ಸಣ್ಣ ತಪ್ಪುಗಳು. ಏನು ಅಂದರೆ ನಾವು ಕೊಯ್ಲಿ ಕಟ್ ಮಾಡಿ ಅದನ್ನು ಸುಟ್ಬಿಟ್ಟು ಅದು ವೇಸ್ಟ್ ಹೋಗಲಿ ಅಂತ ನೀವು, ಆದರೆ ಭೂಮಿ ಅದನ್ನು ಕೆಪಾಸಿಟಿ ಏನಿರ್ತೈತೆ ಅದು ಕಳ್ಕೊಳ್ತಿದೆ. ಅದಕ್ಕಾಗಿ ಅದು ಹಂಗಲ್ದ ಇನ್ನು ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ. ಇದರಿಂದ ನೀವು ಕಟ್ ಮಾಡಬೇಕಾಗಿಲ್ಲ, ಕೊಯ್ಲಿ ಬೇಕಾಗಿಲ್ಲ. ಮಲ್ಚರಿಂದ ಮಾಡಿದರೆ ಅದು ಫುಲ್ಲು ಪುಡಿ ಪುಡಿ ಮಾಡಿ ಅದನ್ನು ಮತ್ತೆ ಭೂಮಿನ ಕಳಿಸುತ್ತಾ. ಸೊ ಅದರಿಂದ ಅದು ಕೊಳೆತು ಮತ್ತೆ ಗೊಬ್ಬರ ಆಗಿ ನಾವು ಇನ್ನಷ್ಟು ಫರ್ಟಿಲೈಸರ್ ಕಡಿಮೆ ಉಪಯೋಗ ಮಾಡಿ ಇನ್ನೂ ಅತಿ ಹೆಚ್ಚು ಇಳುವರಿ ತರಂಗ ನಮಗೆ ಇನ್ನೂ ಯೂಸ್ಫುಲ್ ಆಗುತ್ತಾ. ಸೀಡ್ ಡ್ರಿಲ್ಲರ್ ಇದೆ, ಕಟರ್ ಇದೆ. ನೆಕ್ಸ್ಟ್ ನಮಗೆ ಈಗ ಅಮಲಿ ಇರೋರೆಲ್ಲರೂ ಭಾಳ ಕಷ್ಟ ಆಗ್ತಿದೆ. ಮನುಷ್ಯರು ದಣ್ಕಂಡು ಮಾಡೋಕ್ಕಂದ್ರೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅದೇ ಮಿಷನರಿ ಆದರೆ ಎಲ್ಲ ಮಾಡ್ತಾವೆ. ನಮಗೆ ಕೊಯ್ದ ಮೇಲೆ ನೆಲ್ಲವೆಲ್ಲ ಲೋಡಿಂಗ್ ಇರಲಿ, ಚೀಲದನಾಗ ತುಂಬಕ್ಕಿರಲಿ, ನೆಟ್ಟಾಕಿರಲಿ, ನಮಗೆ ಅದೂ ಇದೆ. ನೆಕ್ಸ್ಟ್ ಸ್ಪ್ರೇಯಿಂಗ್, ತೋಟಗಾರಿನಾಗೂ ನಮಗೆ ಸ್ಪ್ರೇ ಮಾಡ್ಬೇಕಂದ್ರೆ ಗಿಡಕ್ಕೆ ಹೈಟ್ ಹೋಗೋದಿರಲಿ, ಒಳಗೆ ಹೋಗಿರಲಿ ಎಲ್ಲ ಮಿಷನರಿ ಇದೆ, ಫ್ಯಾನ್ ಟೈಪು. ನೆಕ್ಸ್ಟ್ ನಮಗೆ ಆಟೋ ಸರ್ವಿಸ್ ಇದೆ. ರೈತರಿಗೆ ಯಾರನ್ನ ಟ್ರ್ಯಾಕ್ಟರ್ ಇರಲಿ, ಏನೇನಿರಲಿ, ಗಡನೆಲ್ಲನ ಹೊಲ್ದಾಗ ಏನೇನು ಇದಾದರೆ ಅವು ಅಲ್ಲೇ ಬಂದು ನಮಗೆ ಸರ್ವಿಸ್ ಕೊಡೋಂಗೆ ಇದ್ದಾರೆ. ನೆಕ್ಸ್ಟ್ ನಮಗೆ ಲೇಸರ್ ಲೆವೆಲರು ಇದೆ. ಆ ಲೇಸರ್ ಲೆವರಿಂದ ಒಂದು ಸತಿ ಟಿಲ್ಲರ್ ಹೊಡೆದು ಲೇಸರ್ ಲೆವೆಲ್ ಮಾಡಿಬಿಟ್ಟು ನಾವು ಇದನ್ನು ರೋಟೋವೇಟ್ರ್ ಹೊಡ್ಕೊಂಡು ಹಚ್ಬಿಟ್ರೆ ಭೂಮಿಗೆ ಅತಿ ಕಡಿಮೆ ನೀರಿನಾಗ ನಾವು ಜಾಸ್ತಿ ಸಾಗುವಳಿ ಮಾಡಿ ಅತಿ ಹೆಚ್ಚು ಲಾಭವನ್ನು ತೆಗೆದು ರೈತರಿಗೆಲ್ಲ ಉಪಯೋಗ ಆಗಲಿ. ಎಲ್ಲರಿಗೆ ಇದರ ಈ ತಂತ್ರಜ್ಞಾನ ನಮ್ಮ ಏರಿಯಾಗೂ ತಿಳ್ಕೊಂಡು ಅತಿ ಹೆಚ್ಚು ಜನರು ಇದನ್ನು ಪಾಲಿಸ್ತಾರೆ ಅಂತೇಳಿ ನಾವು ಆಶ್ರಯಿಸುತ್ತಾ ಇದನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಧನ್ಯವಾದ.
నమస్కారం పెట్టమని అందరికీ హ్యాపీ ఫార్మర్స్ డే అని చెప్పమని.